ನೀವು ಸ್ನಾನ ಮಾಡಲು ಸೋಮಾರಿಯಾಗಿದ್ದೀರಾ? ಜಪಾನ್ನ ಹೊಸ ಸ್ವಯಂಚಾಲಿತ ಮಾನವ ತೊಳೆಯುವ ಯಂತ್ರ ಕೇವಲ 15 ನಿಮಿಷಗಳಲ್ಲಿ ನಿಮ್ಮನ್ನು ಸ್ವಚ್ಛಗೊಳಿಸಿ ಒಣಗಿಸುತ್ತದೆ. ಈಗ ಭಾರತದಲ್ಲಿ ಸ್ಯಾಮ್ಸಂಗ್ ಲ್ಯಾಪ್ಟಾಪ್ಗಳು ತಯಾರಾಗುತ್ತವೆ. ಭಾರತದಲ್ಲಿ ಗ್ರೇಟರ್ ರೋವರ್ ಸ್ಥಾವರದಲ್ಲಿ ಸ್ಯಾಮ್ಸಂಗ್ ಲ್ಯಾಪ್ಟಾಪ್ಗಳನ್ನು ತಯಾರಿಕೆಯನ್ನು ಪ್ರಾರಂಭಿಸಿದೆ. ವಿದ್ಯಾರ್ಥಿನಿಯೊಬ್ಬಳು ತನ್ನ ತಂದೆಯ ಆಸ್ಪತ್ರೆ ಬಿಲ್ಗಳನ್ನು ಹೇಳಿದ ನಂತರ ಬಿಹಾರದಾದ್ಯಂತ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ತೆರೆಯುವುದಾಗಿ ಭರವಸೆ ನೀಡಿದರು. ಏಷ್ಯಾ ಕಪ್ 20ರಲ್ಲಿ ಭಾರತೀಯ ತಂಡದ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಆರಂಭಿಕವಾಗಿ ಕಣಕ್ಕಿಳಿಯಲಿದ್ದಾರೆ. ಒಡಿಶಾದ 4 ಜಿಲ್ಲೆಗಳಲ್ಲಿ ಭಾರತದ 10ರಿಂದ 20 ಮೆಟ್ರಿಕ್ ಟನ್ ಚಿನ್ನದ ನಿಕ್ಷೇಪವನ್ನು ಕಂಡುಹಿಡಿದಿದೆ. ಆರ್ ಇಂಡಿಯಾ ಈಸ್ ಅ ಗೋಲ್ಡನ್ ಬರ್ಡ್. 33 ವರ್ಷದ ಗೃಹಿಣಿಯೊಬ್ಬಳು 22 ತಿಂಗಳಲ್ಲಿ 300 ಲೀಟರ್ ಎದೆ ಹಾಲು ದಾನ ಮಾಡುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಸಾವಿರ ಅಸ್ವಸ್ಥ ಶಿಶುಗಳ ಜೀವ ಉಳಿಸಿದ್ದಾರೆ. ಯುಪಿಎಸ್ಸಿ 142ನೇ ರ್ಯಾಂಕ್ ಪಡೆದು ಮಹಾರಾಷ್ಟ್ರದ ಮೊದಲ ಮುಸ್ಲಿಂ IAS ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಆಟೋ ಚಾಲಕರ ಮಗಳು ಅದೀಬಾ ಅನಮ್. ನೀವು ಯಾರನ್ನಾದರೂ ಪ್ರೀತಿಸಿದಾಗ ಅವರನ್ನು ಶಾಶ್ವತವಾಗಿ ಪ್ರೀತಿಸುತ್ತೀರಾ. ಆದರೆ ಜಾತಿ ವ್ಯವಸ್ಥೆಯಿಂದಾಗಿ ಹೆಚ್ಚಿನ ಜನರು ಒಟ್ಟಿಗೆ ಸೇರುವುದಿಲ್ಲ. ಆಳವಾದ ಆಧ್ಯಾತ್ಮಿಕ ಭಕ್ತಿಯನ್ನು ಆಚರಿಸುವ ಆರಾಧನಾ ಉತ್ಸವವಾದ ಛಠ್ ಮಹಾಪರ್ವವನ್ನು ಯುನೆಸ್ಕೋ ಸಾಂಸ್ಕೃತಿಕ ಪಾರಂಪರಿಕ ಪಟ್ಟಿಗೆ ನಾಮನಿರ್ದೇಶನಗೊಂಡಿದೆ. ಜುನೈದ್ ಅಹಮದ್ ಅವರು 10ನೇ ತರಗತಿಯಲ್ಲಿ 40%, 12ನೇ ತರಗತಿಯಲ್ಲಿ 60%, ಪದವಿಯಲ್ಲಿ 65% ಅಂಕಗಳನ್ನು ಗಳಿಸಿದ್ದರು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ 3ನೇ ರ್ಯಾಂಕ್ ಪಡೆದಿದ್ದಾರೆ. ನಿಜವಾದ ಸ್ವಾತಂತ್ರ್ಯ ದಿನ. ಮಹಿಳೆ ರಾತ್ರಿ ವೇಳೆ ರಸ್ತೆಗಳಲ್ಲಿ ಮುಕ್ತವಾಗಿ ಓಡಾಡುವುದು ಹಾಗೂ ಕೆಲಸದ ಸ್ಥಳಗಳಲ್ಲಿ ಮುಕ್ತವಾಗಿ